ರಾಜ್ಯದಲ್ಲಿ ಇಡಿ ಅಧಿಕಾರಿಗಳ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ನಾಯಕರು ಹಾಗೂ ಶಾಸಕರು ಬಹಳಷ್ಟು ರೀತಿಯಾದಂತಹ ಆರೋಪಗಳನ್ನ ಕೇಂದ್ರ ಸರ್ಕಾರದ ವಿರುದ್ಧ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ನೇರ ಆರೋಪಗಳನ್ನ ಮಾಡಿದ್ರು. ಇತ್ತೀಚೆಗಷ್ಟೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಭಾಗ್ಯನಗರದ ಶಾಸಕರಾದಂತಹ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ವಿದೇಶಗಳಲ್ಲಿ ಅಕ್ರಮ ಹೂಡಿಕೆ ಸೇರಿದಂತೆ ಬಹಳಷ್ಟು ರೀತಿಯಾದಂತಹ ಹಣ ವರ್ಗಾವಣೆ ಮಾಡಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ನಿವಾಸ ಸೇರಿದಂತೆ ಅವರ ಆಪ್ತರ ಮನೆಯಲ್ಲಿಯೂ ಸಹ ಸಾಕಷ್ಟು ಶೋಧಗಳನ್ನು ನಡೆಸಿ ಅದನ್ನ ತನಿಖೆಯನ್ನು ಸಹ ನಡೆಸುತ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಮನೆಯ ಮೇಲೆ ನಡೆದಂತಹ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಶಾಸಕರು ಬಹಳಷ್ಟು ರೀತಿಯಾದಂತಹ ಆರೋಪಗಳನ್ನ ಕೇಂದ್ರ ಹಾಗೂ ರಾಜ್ಯದ ಬಿಜೆಪಿ ನಾಯಕರ ವಿರುದ್ಧ ಸಾಕಷ್ಟು ಆರೋಪವನ್ನ ಮಾಡಿ ಇದು ರಾಜಕೀಯ ಉದ್ದೇಶದಿಂದ ಇಡಿ ದಾಳಿಯನ್ನ ಮಾಡಿಸಿದ್ದಾರೆ ಎಂಬ ಆರೋಪಗಳನ್ನು ಸಹ ಮಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸಹ ಇತ್ತೀಚೆಗೆ ಕೆಲವು ಆರೋಪಗಳನ್ನ ರಾಜ್ಯ ಸರ್ಕಾರ ಏನಿದೆಯೋ ರಾಜ್ಯ ಸರ್ಕಾರದ ಪರವಾಗಿ ಒಂದು ಹೇಳಿಕೆಯನ್ನು ಸಹ ಕೊಟ್ಟಿದ್ರು. ನಾನು ಯಾವುದೇ ರೀತಿಯಾದಂತಹ ವಿದೇಶಗಳಲ್ಲಿ ಹಣ ಹೂಡಿಕೆ ಮಾಡಿದ್ರೆ ನಾನು ಆ ಹಣ ಹಾಗೂ ಮತ್ತೊಂದು ವಿಚಾರಗಳು ಏನೇ ಇದ್ರೂ ಸಹ ಆ ಹಣವನ್ನೆಲ್ಲ ನಾನು ಸರ್ಕಾರಕ್ಕೆ ಹಿಂತಿರುಗಿಸ್ತೇನೆ ಎಂಬ ಹೇಳಿಕೆಯನ್ನು ಕೊಟ್ಟಿದ್ರು. ಆದರೆ ಈ ವಿಚಾರದಲ್ಲಿ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ನೇರವಾಗಿ ಸ್ಥಳೀಯ ಬಿಜೆಪಿ ಮುಖಂಡನ ವಿರುದ್ಧವೂ ಸಹ ಆರೋಪಗಳನ್ನ ಮಾಡಿದ್ರು. ಯಾಕಂದ್ರೆ ಚುನಾವಣೆ ಸಂದರ್ಭದಲ್ಲಿ ಅಫಿಡವಿಟ್ ಸಲ್ಲಿಸುವ ಸಂದರ್ಭದಲ್ಲಿ ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಬಾಗೇಪಲ್ಲಿ ಕ್ಷೇತ್ರದ ಬಿಜೆಪಿ ಮುಖಂಡ ಸಿ ಮುನ್ರಾಜುರವರು ಒಂದು ಆರೋಪವನ್ನ ಮಾಡಿದ್ರು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ತನಿಖೆಯೂ ಸಹ ನಡೆಯುತ್ತಿದೆ. ಆದರೆ ನಾನು ಯಾವುದೇ ರೀತಿಯಾದಂತಹ ಅಕ್ರಮ ಹಣ ಹೂಡಿಕೆ ಆಗಿರ್ಬೋದು, ವಿದೇಶಗಳಲ್ಲಿ ಯಾವುದೇ ವಹಿವಾಟು ಮಾಡಿಲ್ಲ ಎಂಬ ಹೇಳಿಕೆಯನ್ನು ಸಹ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರು ಸಹ ಒಂದು ಸ್ಪಷ್ಟವಾದ ಮಾಹಿತಿಯನ್ನ ಕೊಟ್ಟಿದ್ರು. ಆದರೆ ಇದಾದ ಬಳಿಕವೂ ಸಹ ಕಾಂಗ್ರೆಸ್ ಶಾಸಕರ ಬೆಂಬಲಿಗರು ಬಹಳಷ್ಟು ರೀತಿಯಾದಂತಹ ಆರೋಪಗಳನ್ನ ಮಾಡಿ ಕೇಂದ್ರ ಸರ್ಕಾರ ಹಾಗೂ ಬಿಜೆಪಿ ನಾಯಕರ ವಿರುದ್ಧ ಧಿಕ್ಕಾರಗಳನ್ನ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸಿ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ನಾಯಕರ ಪ್ರತಿಕೃತಿಗಳನ್ನು ಸಹ ದಹಿಸಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತಹದ್ದು. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಚಿಕ್ಕಬಳ್ಳಾಪುರದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡರು ಸಹ ಈ ಇಡಿ ದಾಳಿಗೂ ಕೇಂದ್ರ ಸರ್ಕಾರಕ್ಕೂ ಅಥವಾ ಸ್ಥಳೀಯ ಬಿಜೆಪಿ ನಾಯಕರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಎಂಬ ಮಾಹಿತಿಯನ್ನ ಹೇಳಿಕೆಯನ್ನಾಗಿ ಕೊಟ್ಟಿರುವಂತಹದ್ದು. ಯಾಕಂದ್ರೆ ಬಾಗೇಪಲ್ಲಿ ಸುಬ್ಬಾರೆಡ್ಡಿ ಅವರು ಸನ್ಯಾಸಿ ಏನಲ್ಲ, ಅವರು ಒಬ್ಬ ಉದ್ಯಮಿ. ಶಾಸಕರಾಗಿ ಹಾಗೂ ರಾಜಕೀಯಕ್ಕೆ ಬರುವ ಮುಂಚೆ ಅವರು ಬಹಳಷ್ಟು ರೀತಿಯಾದಂತಹ ವ್ಯಾಪಾರ ವಹಿವಾಟುಗಳನ್ನ ಮಾಡಿಕೊಂಡು ಬಂದಿದ್ರು. ಜೊತೆಗೆ ಬಾರ್ಗಳನ್ನ ನಡೆಸ್ತಾ ಇದ್ರು, ವೈನ್ ಶಾಪ್ಗಳನ್ನ ನಡೆಸ್ತಾ ಇದ್ರು. ಇವರು ಈಗ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಇಡಿ ಅಧಿಕಾರಿಗಳು ಸಹ ತಮ್ಮ ತನಿಖೆ ಹಾಗೂ ತಮ್ಮ ಅಧಿಕಾರ ಕರ್ತವ್ಯ ಏನಿದೆಯೋ ಅದನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಕಂಡು ಬಂದ್ರೆ ಅಧಿಕಾರಿಗಳು ಒಂದು ಕ್ರಮವನ್ನ ಕೈಗೊಳ್ತಾರೆ. ಯಾವುದೇ ರೀತಿಯಾದಂತಹ ತಪ್ಪು ಮಾಡದೇ ಇದ್ದಲ್ಲಿ ಯಾಕೆ ಶಾಸಕರಿಗೆ ಇಷ್ಟೊಂದು ರೀತಿಯಾದಂತಹ ಭಯ ಎಂಬ ಹೇಳಿಕೆಯನ್ನು ಸಹ ಬಿಜೆಪಿಯ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡರು ಹೇಳಿಕೆ ಕೊಟ್ಟಿರುವಂತಹದ್ದು. ರಾಜಕಾರಣ ಬಣ್ಣ ಬೆಳೀತಕ್ಕಂಥದ್ದು ಸೂಕ್ತ ಅಲ್ಲ. ಅವ್ರಿಗೆ ಅಧಿಕಾರ ಅವ್ರಿರ್ತಕ್ಕಂಥದ್ದು ಸ್ವಯಂ ಅಧಿಕಾರ ಅವ್ರಿಗೆ ಎಲ್ಲ ಸರ್ಕಾರಗಳು ಕೊಟ್ಟಿರ್ತಕ್ಕಂಥದ್ದು. ಸುಮಾರು ರಾಜಕಾರಣಿಗಳ ವ್ಯಾಪಾರಸ್ಥರನ್ನ ಅವ್ರು ಮಾಡಿರ್ತಕ್ಕಂಥ ತಪ್ಪುಗಳನ್ನ ಕಂಡುಹಿಡ್ತಕ್ಕಂಥ ಕೆಲಸ ಅವ್ರದ್ದು. ಬರೀ ರಾಜಕಾರಣಿಗಳು ಒಬ್ಬರದೇ ಅಲ್ಲ. ಇವತ್ತು ಸುಬ್ಬಾರೆಡ್ಡಿ ಅವರು ಏನು ಸನ್ಯಾಸಿ ಅಲ್ಲ, ಓನ್ಲಿ ರಾಜಕಾರಣಿ ವ್ಯಕ್ತಿ ಅಲ್ಲ. ಅವರು ಸಾಕಷ್ಟು ಅವರು ಬಾರ್ಗಳು, ವೈನ್ಸು ವ್ಯಾಪಾರಕ್ಕೆ ಪ್ರಸಿದ್ಧ. ಅವರು ಅದ್ರ ಜೊತೆಗೆ ರಿಯಲ್ ಎಸ್ಟೇಟು ಮಾಡ್ತಾರೆ. ಸಾಕಷ್ಟು ಹಣ ಟ್ರಾನ್ಸಾಕ್ಷನ್ ಮಾಡ್ತಕ್ಕಂಥದ್ದು ಅವರ ಉದ್ಯೋಗ. ಜೊತೆಗೆ ರಾಜಕಾರಣಿ ಕೂಡ ಆಗಿದ್ದಾರೆ. ಅವರು ಮೂಲತಃ ರಾಜಕಾರಣಿ ಅಲ್ಲ. ಅವರು ಬಂದಿರತಕ್ಕಂಥದ್ದು ವ್ಯಾಪಾರ ಮಾಡಿದ್ರು, ಬೆಳೆದಿದ್ದಾರೆ, ದೊಡ್ಡ ಮಟ್ಟಕ್ಕೆ ಬೆಳೆದಿದ್ದಾರೆ, ಸಮಾಜ ಸೇವೆ ಮಾಡಿದ್ದಾರೆ, ಜನರಿಗೆ ಗುರುತಿಸಿದ್ದಾರೆ. ಎಲ್ಲ ಜನರು ನಂಬಿಕೆಯಿಂದ ಓಟ್ ಹಾಕಿದ್ದಾರೆ. ಹಂಗಂತ ಹೇಳಿ ಇವತ್ತು ಯಾವುದೋ ಒಂದು ಆ ಕ್ಷೇತ್ರದಲ್ಲಿ ಎಲೆಕ್ಷನಲ್ಲಿ ಅಫಿಡವಿಟಲ್ಲಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಿದೆ ಅಂತೇಳಿ ಬಿ ಜೆ ಪಿ ಅಭ್ಯರ್ಥಿ ಅವ್ರ ಮೇಲೆ ಕೇಸ್ ಹಾಕಿ 2 ವರ್ಷ ಆಗಿದೆ. ಕೇಸ್ ನಡೀತಾ ಇದೆ. ಆದರೆ ಅಫಿಡವಿಟ್ ಕರೆಕ್ಟ್ ಇಲ್ಲ ಅಂತಕ್ಕಂಥದ್ದು ಕೇಸ್ ನಡೀತಾ ಇದೆ. ಒಂದು ಆ ಸಂದರ್ಭದಲ್ಲಿ ಅವರಿರ್ತಕ್ಕಂಥ ಇಡಿ ದಾಳಿ ಏನು ಆಗಿದೆ ಅದು ರಾಜಕಾರಣ ಬಣ್ಣ ಬೆಳೀತಾ ಇರ್ತಕ್ಕಂಥದ್ದು ತಪ್ಪಿದೆ.
ಸದ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಬಾಗೇಪಲ್ಲಿ ಅಥವಾ ಭಾಗ್ಯನಗರ ಕ್ಷೇತ್ರದಲ್ಲಿ ಬಹಳಷ್ಟು ರೀತಿಯಾದಂತಹ ಸದ್ದು ಮಾಡುತ್ತಿದ್ದು, ಈ ವಿಚಾರಕ್ಕೆ ತಮ್ಮ ಶಾಸಕರ ನಡೆ ಏನು, ನಿಜವಾಗ್ಲೂ ತಮ್ಮ ಶಾಸಕರು ಏನಾದರೂ ವಿದೇಶಗಳಲ್ಲಿ ಹಣ ಅಥವಾ ವರ್ಗಾವಣೆ ಮಾಡಿರುವಂತದ್ದು ಅಥವಾ ಹೂಡಿಕೆ ಮಾಡಿರುವ ವಿಚಾರಕ್ಕೆ ಸಂಬಂಧಿಸಿದಂತೆ ಇದು ನಿಜವಾ ಇಲ್ವಾ ಎಂಬ ಸಾಕಷ್ಟು ರೀತಿಯಾದಂತಹ ಗೊಂದಲದಲ್ಲಿಯೂ ಇರುವಂತಹದ್ದು. ಒಟ್ಟಾರೆ ಏನಿದೆಯೋ ಕಾಂಗ್ರೆಸ್ ನಾಯಕ ಹಾಗೂ ಬಾಗೇಪಲ್ಲಿ ಕ್ಷೇತ್ರದ ಶಾಸಕರಾದಂತಹ ಸುಬ್ಬಾರೆಡ್ಡಿಯವರ ವಿರುದ್ಧ ಇಡಿ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಹಲವು ಪರ ವಿರೋಧ ಹೇಳಿಕೆಗಳು ಸಹ ಕೇಳಿ ಬರ್ತಾ ಇದ್ದಾವೆ. ಆದರೆ ಇಡಿ ಅಧಿಕಾರಿಗಳ ತನಿಖೆ ನಡೆಸಿ ಯಾವ ರೀತಿಯಾದಂತಹ ಮಾಹಿತಿಯನ್ನ ಹೊರ ಹಾಕುತ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.